ನಿಮ್ಮ ಲೈಫಲ್ಲಿ ಆರೆಂಜ್ ಅಂದರೆ ಅದು ಎಷ್ಟು ಬೇಕಾದ್ರೂ ಆರೆಂಜ್ ಆಗ್ಬೋದು, ನಿಮ್ಮ ಫೇವ್ರೇಟ್ ಎಷ್ಟು ಬೇಕಾದ್ರೂ ಆರೆಂಜ್ ಯೂಸ್ ಮಾಡೋದು. ಇವ್ರ ಲೈಫಲ್ಲಿ ಆರೆಂಜ್ ಸಕ್ಕತ್ತು. ಆಮೇಲೆ ಎಲ್ಲೋ 50-50 ನೋಡಿ, ಇದು ಆಗ್ತಾಯಿದಲ್ಲ ಒಳ್ಳೆ ಪಿಂಕ್. ಇದು ಏನು ಕಲರ್ ಮೇಡಮ್ ಇದು? ಈಚ್ ಕಲರ್ ಇದು ವೆರಿ ಸಕ್ಸಸ್ ಕೊಡುತ್ತೆ. ಆಮೇಲೆ ರೆಡ್ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡಿದ್ರೆ ನಿಮಗೆ ಮರಣದ ವಾತಾವರಣ ಬರುತ್ತೆ, ನಿಮ್ಮ ಮನೇಲಿ ಸಾವು ಕೂಡ ಬಂದ್ಬಿಡುತ್ತೆ. ಮೇಷರಾಶಿಗೆ ಕುಜನ ಅಧಿಪತಿ ಆಗ್ತಾನೆ, ಆದರೆ ವೃಶ್ಚಿಕ ರಾಶಿ ಅಷ್ಟಮಾಧಿಪತಿನ ನೀವು ಆಕ್ಟಿವೇಟ್ ಮಾಡ್ಕೊಬಿಡ್ತೀರ. ಅಷ್ಟಮವನ್ನು ನೀವು ಆಕ್ಟಿವೇಟ್ ಮಾಡ್ಕೊಂಡ್ರೆ ಬೇಗ ಸತ್ತೋಗ್ಬಿಡ್ತಾರೆ. ಏಜ್ ಆಗಿರೋರೆಲ್ಲ ರೆಡ್ ಕಲರ್ ಅತಿ ಹೆಚ್ಚು ಯೂಸ್ ಮಾಡ್ತಾರೆ, ಡೆಟ್ ಆಗಿಬಿಡುತ್ತೆ. ಇವಾಗ ನೋಡಿದ್ರೆ ನೀವು ಈ ಸರಿ ಬಿಗ್ ಬಾಸಲ್ಲಿ ಎಲ್ಲ ರೆಡ್ ಕಲರ್ ಯೂಸ್ ಮಾಡಿದ್ದಾರೆ, ಎಂಟ್ರೆನ್ಸ್ ಎಲ್ಲ ಬಾಗ್ಲಕ್ಕೆ ಆಚೆ ಬಂದುಬಿಟ್ಟಿದ್ರು 100%. ಏನಕ್ಕೆ ಹಿಂಗೆ ಆಗುತ್ತೆ ಅನ್ನೋದು. ಮತ್ತು ಮೇಷರಾಶಿಯರು ಯಾವುದೇ ಕಾರಣಕ್ಕೂ ಕಪ್ಪು ಕಲರ್ ಬೆಡ್ಶೀಟು, ಕಪ್ಪು ಕಲರ್ ರೂಮನ್ನು ಅವ್ರು ಯೂಸ್ ಮಾಡೋಂಗಿಲ್ಲ ಮೇಡಮ್. ಬ್ಲ್ಯಾಕ್ ಇಸ್ ವೆರಿ ಡೇಂಜರ್. ಶನಿ ತುಂಬ ನಿಮಗೆ ನೆಗೆಟಿವನ್ನು ಮಾಡ್ತಾನೆ. ಬ್ಲ್ಯಾಕನ್ನ ಅತಿ ಹೆಚ್ಚು ನೀವು ಯೂಸ್ ಮಾಡಿದ್ರೆ 100% ನಿಮಗೆ ಸಾಲದ ಮೇಲೆ ಸಾಲ ನೋಡಿ. ಖಂಡಿತ ಕೂಡ ಬ್ಲ್ಯಾಕ್ ಕಲರ್ ಬಟ್ಟೆಯನ್ನು ಅತಿ ಹೆಚ್ಚು ಯೂಸ್ ಮಾಡಿ ನೀವು ಒಳ ಉಡುಪು ಕೂಡ ಬ್ಲ್ಯಾಕ್ ಇರಬಾರ್ದು ಮಲಗಬೇಕಾದ್ರೆ. ಮೇಷರಾಶಿ ಯಾರು ಹುಟ್ಟಿದ್ರು, ನೀವು ಒಳ ಉಡುಪು ಕೂಡ ನಿಮ್ಮ ಒಳಗಡೆ ಇದ್ರೆ ಖಂಡಿತ ಕೂಡ ನಿಮ್ಮ ಮನಸ್ಸು ಹೊರಗಡೆ ಇರುತ್ತೆ. 100% ಈ ಸಬ್ಜೆಕ್ಟನ್ನ ಇಡೀ ಪ್ರಪಂಚದಲ್ಲಿ ಯಾರಿಗೂ ಗೊತ್ತು. ಇದೆಲ್ಲ ಬಣ್ಣ, ಕಲರ್ಸು, ನ್ಯೂಮರಾಜಿ, ನಕ್ಷತ್ರ ಹಿಂಗೆ ಫಾಲೋ ಮಾಡೋಕೆ ಹಿಂಗೆ ಮಾಡ್ಬೇಕಂದ್ರೆ ತಂದನ್ನೇ ಒಂದೊಳ್ಳೆ ಆರ್ಯವರ್ಧನ್ ನಮ್ಮನ್ನೆಲ್ಲರೂ ಮಗ್ಗಿ ಕಾಪಿ ಮಾಡ್ತಾರೆ 100%. ನಾವು ಯಾರ್ದು ಕಾಪಿ ಮಾಡಲ್ಲ. ಇನ್ನೂ ಸಕ್ಕ ಸಬ್ಜೆಕ್ಟ್ ನನ್ನ ತಲೆ ಮಗದಷ್ಟು ಸಿಗುತ್ತೆ. ನಾನೇನು ಒಂದು 10% ಅಸ್ಟ್ರಾಲಜಿ ಯೂಸ್ ಮಾಡಿರ್ಬೋದು. ಇನ್ನೊಂದು 2-3 ವರ್ಷ ನನ್ನ ಮಗಳು ಬರ್ತಾಳೆ, ಸೂಪರಾಗಿ ಪ್ಯಾನ್ ಇಂಡಿಯಾ ಮಾಡ್ತೀನಲ್ಲ ನನ್ನ ಮಗಳನ್ನ. 100% ನನಗಿರೋ ನಂಬಿಕೆ. ಇದನ್ನು ಅತಿ ಹೆಚ್ಚು ಯೂಸ್ ಮಾಡಿ. ನಿಮ್ಮ ಮನೆಯಲ್ಲಿ ನೀವು ಮಲಗಬೇಕಾದ್ರೆ ಮೇಷರಾಶಿ ಮನೆಯಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ತುಂಬ ನೆಗೆಟಿವ್ ಜಾಸ್ತಿ ಇರುತ್ತೆ. ನಿಮಗೆ ಮಲಗೋ ಜಾಗದಲ್ಲಿ ಒಂದು ನಿಂಬೆಹಣ್ಣನ್ನು ಯೂಸ್ ಮಾಡಿ, ಸುಮ್ಮನೆ ಒಂದು ಗ್ಲಾಸ್ ಪೀಸಲ್ಲಿ ಒಂದು ನಿಂಬೆಹಣ್ಣು ಯೂಸ್ ಮಾಡಿ. ನಿಮಗೆ ಅದು ನೆಗೆಟಿವ್ ಎಲ್ಲ ಹೋಗುತ್ತೆ. ಅದು ಯಾವಾಗ ಬೇಕಾದ್ರೂ ತೆಗೆದು ಕಸ ಡಬ್ಬಕ್ಕೆ ಎಸಿರಿ. 100% ನಿಂಬೆಹಣ್ಣನ್ನು ಯೂಸ್ ಮಾಡಿ, ತುಂಬ ಬೇಗ ಕ್ಲಿಯರ್ ಆಗುತ್ತೆ. ಯಾರಿಗೆಲ್ಲ ಜಾಬ್ ಸಿಗ್ತಾ ಇಲ್ಲ 100% ಪ್ರಾಬ್ಲಮ್ ಮೇಷರಾಶಿಯಿಂದ ನೀವು ನೋಡಿ, ಆರೆಂಜ್ ಕಲರ್ ಬಣ್ಣವನ್ನು ಯೂಸ್ ಮಾಡಿ. ಕೆಲಸ ಇದ್ದಿದ್ರು ಒಂದು ದಾಳಿಂಬೆಯನ್ನು ಯೂಸ್ ಮಾಡೋಕ್ಕೆ ಹೇಳಿ. ಮಲಗೋ ಜಾಗದಲ್ಲಿ ತಿನ್ನೋದಲ್ಲ, ದಾಳಿಂಬೆಯನ್ನು ದಾಳಿಂಬೆ ಇರಬೇಕು. ಅದು ಯಾವಾಗಲಾರು ನಿಮ್ಮ ಇಷ್ಟ, ನೀವು ಯಾವಾಗಲಾರು ತಿನ್ನಿ. ದಾಳಿಂಬೆ ಒಂದು ನೈಟ್ ನಿಮ್ಮ ಜೊತೆಗೆ ಸುಖವಾಗಿರ್ಬೇಕು. ಒಂದು ವಾರ 3 ದಿವಸ ಎಲ್ಲೋ ಹಾಲಲ್ಲಿ ಪಿಡ್ಜಲ್ಲಿ ಇಡೋ ಬದಲು ಮಲಗೋ ಜಾಗದಲ್ಲಿ ಒಂದು ದಾಳಿಂಬೆ ಇಟ್ಕೊಳ್ಳಿ. ಜಾಬ್ ಬೇಗ ಸಿಗುತ್ತೆ. ಸೂರ್ಯನ ತತ್ವಗಳು ಜಾಸ್ತಿ ಇರುತ್ತೆ ಅದರಲ್ಲಿ. ಇದು ತುಂಬ ಒಳ್ಳೆಯದು ಮೇಡಮ್ ಮೇಷರಾಶಿಗೆ. ಓಕೆ, ಸೊ ಮುಂದಿನ ರಾಶಿ ವೃಷಭ ರಾಶಿಗೆ ಹೋಗೋಣ. ಸೊ ವೃಷಭ ರಾಶಿಯವ್ರಿಗೆ ಯಾವ ಬಣ್ಣ ಬಹಳಷ್ಟು ಪಾಸಿಟಿವಿಟಿನ ತಂದುಕೊಡುತ್ತೆ ತಮ್ಮ ಪ್ರಕಾರ? ವೃಷಭ ರಾಶಿಯಲ್ಲಿ ಹುಡ್ತವ್ರಿಗೆ ಭಾಳ ವಿಶೇಷವಾಗಿ ಸಾಕಷ್ಟು ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ಕೇಳ್ತಾ ಇದ್ದಾರೆ 100%. ಸಾಕಷ್ಟು ಜನ ಅವರು ವೃಷಭ ರಾಶಿನ ಇರ್ತಾರೆ. ಮತ್ತು ಭಾಳ ವಿಶೇಷವಾಗಿ ಮತ್ತು ಅದಾಗುತ್ತೆ. ಅದೇ ರೀತಿಯಲ್ಲಿ ಕಾಂತಾರ ಪಿಕ್ಚರ್ ಹೀರೋ ರಿಷಬ್ ಶೆಟ್ಟಿ 100% ಅವರು ಕೂಡ ವೃಷಭ ರಾಶಿ ಆಗಿರುತ್ತೆ. ವೃಷಭ ರಾಶಿಯರು ಸಕ್ಸಸ್ಸನ್ನು ನೋಡಬೇಕು ಅಂದರೆ 100% ಡಿ ಕೆ ಶಿವಕುಮಾರ್ನ ಚಾಲೆಂಜ್ ಮಾಡಿ ಹೇಳ್ತೇನೆ. ಇವತ್ತಿಂದ ಏನು 2ನೇ ಬಾರಿಗೆ ಅವ್ರು CM ಆಗೇ ಆಗ್ತಾರೆ. ಫಸ್ಟ್ ರೌಂಡ್ ಆಗಲ್ಲ. ಫಸ್ಟ್ ರೌಂಡ್ ಡಿ ಕೆ ಶಿವಕುಮಾರ್ CM ಆಗಬೇಕಂದ್ರೆ ಅವ್ರು ನಮ್ಮನ್ನು ನೋಡಲಿ, ಇಲ್ಲ ನಾವು ಅವ್ರನ್ನ ನೋಡ್ತಾ ಇದ್ವಿ. ಖಂಡಿತಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಒಬ್ಬ MLA ಮಿನಿಸ್ಟ್ರು ನಮ್ಮ ದೇಶದಲ್ಲಿ ದೇವರಿದ್ದಂಗೆ ಅವ್ರಿಗೆಲ್ಲ ಪವರ್ ಇರುತ್ತೆ 100%. ನಾವು ಕಣ್ಣಿಗೆ ಕಾಣುವ ದೇವ್ರುಗಳು ಅವರಿಬ್ಬರು ರಾಜಕಾರಣಿಗಳು ಮತ್ತು ಡಿಪಾರ್ಟ್ಮೆಂಟ್ ಅಧಿಕಾರಿಗಳು. ಇವಾಗ ಖಂಡಿತಲ್ಲೂ ಕೂಡ ಡಿ ಕೆ ಶಿವಕುಮಾರ್ ನಾನು ಏನು ನೋಡ್ತಾ ಇದ್ದಾರೆ, ಖಂಡಿತ ಅಲ್ಲಿ ಕೂಡ ಅವ್ರಿಗೆ ಅಧಿಕಾರ ಬರಬೇಕು ಅನ್ನೋರಿಗೆ ದಯವಿಟ್ಟು ಅವ್ರ ಅಭಿಮಾನಿಗಳು, ಅವ್ರ ಫಾಲೋವರ್ಸ್ ನನ್ನ ಹತ್ರ ಕೇಳ್ತಾರೆ, ಅಕ್ಕನ ಮಗಳೆಲ್ಲ ಕೇಳ್ತಾರೆ. ನೀವು ಗ್ರೀನ್ ಕಲರ್ ಬೆಡ್ಶೀಟನ್ನು, ಗ್ರೀನ್ ಕಲರ್ ಬಟ್ಟೆಯನ್ನು, ಗ್ರೀನ್ ಕಲರ್ ಶರ್ಟನ್ನು ಹಾಕಿದ್ದು ಮಲಗಲಿ. ಖಂಡಿತ ಅಲ್ಲಿ ಕೂಡ ನೈಟ್ ಪ್ರತಿ ದಿವಸ ಅವ್ರು ಮಲಗಬೇಕಾದ್ರೆ ಅವ್ರ ಬೆಡ್ರೂಮ್ ಕಲರ್ಸ್ ಗ್ರೀನು. ನಾನು ಫ್ರೀಯಾಗಿ ಹೇಳ್ತಾಯಿದ್ದೆ 100%. ಎಲ್ಲರೂ ಕೂಡ ಹೋಗಿ ದುಡ್ಡಿಸ್ಕೊಬರ್ತಾರೆ. ಅವರು CM ಆಗಲಿ ಅಂತ ಅವ್ರಿಗೂ ಆಸೆ ಇದೆ, ಅದು ನಮಗೂ ಆಸೆ ಇದೆ ಅವ್ರು CM ಆಗಲಿ ಅಂತ. ಆದ್ದರಿಂದ ನಾನು ಅವ್ರ ಮೇಲೆ ಪ್ರೀತಿಯಿಂದ ಹೇಳ್ತಾಯಿದ್ದೀನಿ. ಅವ್ರು ಡೈಲಿ ಮಲಗಬೇಕಾದ್ರೆ ನೈಟು ಅವ್ರ ರೂಮ್ ಪೂರ್ತಿ ವೈಟ್ ಕಲರ್ನ ಯೂಸ್ ಮಾಡ್ತಾರೆ. ಹಾಗಾಗಿ ಅವ್ರ ಮನೆಯೆಲ್ಲ ವೈಟ್, ಅವ್ರ ಬೆಡ್ರೂಮನ್ನು ಗ್ರೀನ್ ಯೂಸ್ ಮಾಡಿ, ಮತ್ತು ಅವ್ರ ಕಾಸ್ಟ್ಯೂಮ್ಸನ್ನು ಗ್ರೀನ್ ಯೂಸ್ ಮಾಡಿಬಿಟ್ರೆ ಖಂಡಿತ ಕೂಡ ಬೇಗ ರಾಜಕಾರಣಿಯಲ್ಲಿ CM ಸ್ಥಾನವನ್ನು ನಾವು ನೋಡ್ಬೋದು. 100 ಅಡಚಣೆ ಬರ್ಬೋದು 100%. ಆ ಗ್ರೀನ್ ಹಾಕ್ಯಂದು ಬೆಡ್ಶೀಟ್ ಮಲಗಿದಾಗ, ಗ್ರೀನ್ ಅವ್ರ ರೂಮ್ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಬುಧಗ್ರಹ ತುಂಬ ಆಕ್ಟಿವೇಟ್ ಆಗ್ತಾನೆ. ಯಾಕಂದರೆ ನೀವು ಕಾಂತಾರ ಪಿಕ್ಚರ್ನ ನೀವು ನೋಡ್ತೀರಾ, ಬರೀ ಗ್ರೀನ್ ಮೇಡಮ್ ಆ ಒಂಬಾಳೆ ಅದೆಲ್ಲ ಗ್ರೀನ್. ಅವ್ರು 7ನೇ ತಾರೀಕು ಹುಟ್ಟಿರ್ಬೋದು, ಆದರೆ ಅವ್ರ ರಾಶಿ ಬಂದು ವೃಷಭ ರಾಶಿನೇ. ಕಾಂತಾರ ಪಿಕ್ಚರ್ ಡಿ ಕೆ ಶಿವಕುಮಾರ್ ಕೃತಿಕಾ ನಕ್ಷತ್ರ, ಕಾಂತಾರ ರಿಷಬ್ ಶೆಟ್ಟಿ ಕೃತಿಕಾ ನಕ್ಷತ್ರ. ಏನು ಸಕ್ಸಸ್ಸನ್ನು ನೋಡ್ತಿದ್ದಾರೆ. ಗುರು ತುಂಬ ಪವರ್ಫುಲ್ ಆಗಿದ್ದಾನೆ. ಅವ್ರು ಗ್ರೀನ್ ಕಲರಲ್ಲಿ ವೆರಿ ಸಕ್ಸಸ್ಸನ್ನು ನೋಡಿದ್ದಾರೆ 100%. ಗ್ರೀನ್ ಭಾಳ ವೈಬ್ರೇಷನ್. ಡಿ ಕೆ ಶಿವಕುಮಾರ್ ನೀವು ಕಾಂತಾರ ನೀವು ನೋಡಿದಾಗ ಗೊತ್ತಾಗುತ್ತೆ. ಗ್ರೀನ್ ಎಷ್ಟು ಯೂಸ್ ಮಾಡ್ತಿರೋ
ಅಷ್ಟು 100% ಸಕ್ಸಸ್ ಆಗುತ್ತೆ. ಬೇಕಾದ್ರೆ ನಾಳೆನೇ ಡಿ ಕೆ ಶಿವಕುಮಾರ್ ನಮ್ಮ ಕಾರ್ಯಕ್ರಮನ ಗ್ಯಾರಂಟಿ ಟಿ ವಿನ ನೋಡ್ತಿದ್ರೆ ಅವ್ರ ಬೆಡ್ರೂಮ್ ಎಲ್ಲನೂ ಗ್ರೀನ್ ಯೂಸ್ ಮಾಡಿ, ಅವರು ಹಾಕೋ ಬಟ್ಟೆಲ್ಲನೂ ಗ್ರೀನ್ ಯೂಸ್ ಮಾಡಿಬಿಟ್ಟು ಮಲಗಬೇಕಾದ್ರೆ ಸ್ಲೀಪಿಗೆ ಬೇಕಾದ್ರೆ ಏನು ₹1 ಖರ್ಚಿಲ್ಲ. ಬೆಳಗ್ಗೆ ನೀವು ಎತ್ತಿನಂದ್ರೆ ನೀವು ವೈಟ್ ಕಲರ್ ಬಟ್ಟೆ ಹಾಕಿದ್ರೆ ರಾಜಕೀಯಕ್ಕೆ ಹೋಗಿ ನೀವು ಗ್ರೀನ್ ಯೂಸ್ ಮಾಡಿ ವೆರಿ ಸಕ್ಸಸ್. ನೋಡಿ ಡಿ ಕೆ ಶಿವಕುಮಾರ್ ತಲೆಲಾಡಿಸ್ತಾರೆ, ನನ್ನ ಮಾತು ಅವ್ರಿಗೆ ಕೇಳಿದ್ದೆ ಅಂತ ಕೇಳಿಸುತ್ತೆ 100%. ಅವರು ಅಧಿಕಾರಕ್ಕೆ ಬರಲಿ 100%. ಇವತ್ತವರೆಗೂ ಯಾವ ಅಧಿಕಾರಕ್ಕೆ ಬಂದವ್ರಿಗೂ ನಾನು ಹೋಗಿಲ್ಲ 100%. ನನಗೊಂದು ಹೋಗಿ ನಾನು ಹೇಳಿದವರೆಲ್ಲರೂ ಆದಾಗಲೂ ನಾನು ಹೋಗಲ್ಲ, ಅದೇನು ರೂಢಿಲ್ಲ. ಇವ್ರಿಗೆ ಮಾತ್ರ ಒಂದು ಹೋಗೋಣ 100%. ಇದನ್ನು ಯೂಸ್ ಮಾಡಿದಷ್ಟು ವೃಷಭ ರಾಶಿಯವರಿಗೆ ನಿಮ್ಮ ಮಕ್ಕಳು IAS ಆಫೀಸರು, IPS ಆಫೀಸರು, ಮೆಡಿಕಲ್ ಸೀಟ್ ಫ್ರೀ ಸಿಗಬೇಕು, ಮತ್ತು CT ಎಕ್ಸಾಮ್ ಬರೆದು ಪಾಸ್ ಆಗ್ಬೇಕನ್ನೆಲ್ಲರೂ ಕೂಡ ನಿಮ್ಗೆ ಹೇಳ್ತಿದ್ದೀನಿ. ನೀವು ನಂಬರ್ 1 ಗ್ರೀನ್ ಬೆಡ್ಶೀಟನ್ನು ಮಕ್ಕಳಿಗೆ ಯೂಸ್ ಮಾಡಿ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಭಾಳ ವೈಬ್ರೇಷನ್ ಗ್ರೀನ್ ಫಸ್ಟ್ ಪ್ರಿಫರೆನ್ಸ್ ಎಜುಕೇಷನ್ ಅಧಿಕಾರಿಗೆ. ಯಾಕಂದರೆ ಈ ಒಂದು ವೃಷಭ ಲಗ್ನಕ್ಕೆ ಬುಧಾಯಿತ್ಯ ಯೋಗ ನಡೆಯೋದು. ಎಲ್ಲ ಲಗ್ನಕ್ಕೂ ಬುಧಾಯಿತ್ಯ ಯೋಗ ನಡೆಯೋದು. 2 ಲಗ್ನಕ್ಕೆ ನಡೆಯೋದು, ವೃಷಭ ಲಗ್ನಕ್ಕೆ ನಡೀತಿದೆ. ಬುಧ 2ನೇನಾಗಿ ಪಂಚಮಾಧಿಪತಿಯಾಗಿರುವಂಥ ನಿಮಗೆ ಸಖತ್ ಲಕ್ಕನ್ನು ಕೊಡ್ತಾನೆ.